ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಈ ವೀಕಲ್ಲಿ ನಾವು ಕ್ರಿಸ್ಮಸನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಈ ಮಂತೆಲ್ಲ ನಾವು ಕ್ರಿಸ್ಮಸ್ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಸೊ ಇವತ್ತು ಈ ಕ್ರಿಸ್ಮಸ್ಸಲ್ಲಿ ನಾವು ಯಾರಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ ಎಂಬುದಾಗಿ ನಾವು ಸ್ವಲ್ಪ ಯೋಚನೆ ಮಾಡೋಣ. ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ತೇವೆ? ತುಂಬ ಮನೆ ಕ್ಲೀನಿಂಗಲ್ಲಿ ನಾವು ಡ್ರೆಸ್ಗಳನ್ನು ತೆಗೆದುಕೊಳ್ಳೋದು, ಕೇಕ್ ಹಂಚುವುದು, ಅನೇಕ ಸೆಲೆಬ್ರೇಷನ್ಸ್ಗಳನ್ನ ನಾವು ನಾನಾ ವಿಧವಾದಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವಲ್ಲ ಪ್ರಿಯರೇ. ಸೊ ಇವತ್ತು ನಾವು ಒಂದು ಚಿಕ್ಕ ಸ್ಟೋರಿ ಹೇಳ್ತೇನೆ, ಕೇಳಿರಿ. ಒಂದು ತಂದೆ ತನ್ನ ಮಗಳಿಗೆ ಒಂದು ಕಾಸ್ಟ್ಲಿ ಗಿಫ್ಟ್, ಒಂದು ಡೈಮಂಡ್ ರಿಂಗನ್ನು ಕೊಟ್ಟರಂತೆ. ಆ ಡೈಮಂಡ್ ರಿಂಗಿಗೆ ಒಂದು ಗಿಫ್ಟ್ ಕವರ್ಗಳನ್ನು, ಗೊಂಬೆ ಇರುವಂಥ ಕವರ್ಗಳನ್ನು ಪ್ಯಾಕ್ ಮಾಡಿ ಗಿಫ್ಟನ್ನು, ಡೈಮಂಡ್ ರಿಂಗನ್ನು ಮಗಳಿಗೆ ಕೊಟ್ಟಲಂತೆ. ಆ ಗಿಫ್ಟನ್ನು ನೋಡಿದ ಕೂಡಲೇ ತನ್ನ ಮಗಳು ತುಂಬ ಖುಷಿಯಾಗಿ ಅದನ್ನು ತೆಗೆದುಕೊಂಡಳಂತೆ. ಅದನ್ನು ತೆಗೆದುಕೊಂಡು ಸ್ವಲ್ಪ ಸಮಯದ ನಂತರ ಆಕೆ ಅದನ್ನು ಎಲ್ಲೋ ಇಟ್ಟುಬಿಟ್ಟು ಹಾಗೆ ಸಂತೋಷವಾಗಿ ಆಡುತ್ತಾ ಇದ್ಲಂತೆ. ಆಗ ತಂದೆ ಬಂದ್ಬಿಟ್ಟು ಕೇಳಿದಂತೆ, ಮಗಳೇ, ನಾನು ಕೊಟ್ಟಂಥ ಗಿಫ್ಟ್ ಚೆನ್ನಾಗಿದೆಯಾ, ನಿನಗಿಷ್ಟ ಆಯ್ತಾ ಎಂಬುದಾಗಿ ಕೇಳಿದಂತೆ. ಹಾಗೆ ಹೇಳಿದಂತೆ, ಆ ಡ್ಯಾಡಿ, ನನಗೆ ತುಂಬ ಇಷ್ಟ ಆಯಿತು, ನೀವು ತುಂಬ ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದೀರಾ ಎಂಬುದಾಗಿ ಹೇಳಿದಂತೆ. ಹೌದಾ, ಸರಿ, ಆ ಗಿಫ್ಟ್ ಎಲ್ಲಿದೆ, ತಗೊಂಡು ಬಾ ಎಂಬುದಾಗಿ ಹೇಳಿದಾಗ ಆ ಹುಡುಗಿ ಆ ಗಿಫ್ಟಿನ ಕವರನ್ನು ತಗೊಂಬಂದು, ಡ್ಯಾಡಿ, ನೀವು ಕೊಟ್ಟಂಥ ಗಿಫ್ಟ್ ನನಗೆ ತುಂಬ ಇಷ್ಟ ಆಯಿತು, ಇದನ್ನು ಅವಾಗಿಂದ ಇಟ್ಕೊಂಡು ಆಟಾಡ್ತಾ ಇದ್ದೀನಿ, ನಾನು ತುಂಬ ಖುಷಿ ಆದೆ ಎಂಬುದಾಗಿ ಹೇಳಿದಂತೆ. ಅದು ಜಸ್ಟ್ ಪೇಪರ್. ಆದರೆ ತಂದೆ ಹೇಳಿದಂತೆ, ಇದಲ್ಲ, ಇದು ಮೇಲೆ ಇರುವಂಥ ಪೇಪರ್ ಅಷ್ಟೇ, ಇದರೊಳಗೆ ಡೈಮಂಡ್ ರಿಂಗ್ ಇತ್ತಲ್ಲ, ಅದು ಇಲ್ಲಿ ಎಂಬುದಾಗಿ ಕೇಳಿದಾಗ ಆ ಮಗಳು, ಓ ಅದಾ ನಂತ ಹೇಳಿಬಿಟ್ಟು ಮನೆಲ್ಲ ಹುಡುಕಿ ಆಮೇಲೆ ಹೋಗಿ ಅದನ್ನು ಒಂದು ಮೂಲೆಯಿಂದ ತಗೊಂಬಂದ್ಲಂತೆ ಪ್ರಿಯರೇ, ತಂದು ಕೊಟ್ಲಂತೆ. ನೋಡ್ರಿ, ಆ ಚಿಕ್ಕ ಹುಡುಗಿಗೆ ತುಂಬ ಅಟ್ರಾಕ್ಟಿವ್ ಆಗಿದ್ದಿದ್ದು ಯಾವುದಂದ್ರೆ ಆ ಗಿಫ್ಟ್ ಕವರ್. ಅದನ್ನು ಆ ಡೈಮಂಡ್ ರಿಂಗ್, ಅದರೊಳಗಿದ್ದಂಥ ಡೈಮಂಡ್ ರಿಂಗ್ ಎಷ್ಟು ಕಾಸ್ಟ್ಲಿ ಅದು ಎಂಬುದಾಗಿ ಆಕೆಗೆ ಗೊತ್ತಿಲ್ಲ, ಅದು ಎಷ್ಟು ವ್ಯಾಲ್ಯಬಲ್ ಎಂಬುದಾಗಿ ಗೊತ್ತಿಲ್ಲ. ಆದರೆ ಅದ್ರ ಮೇಲಿರುವಂಥ ಶೈನಿಂಗ್ ಪೇಪರ್, ಅದ್ರ ಮೇಲೆ ಇರುವಂತಹ ಟೆಡಿ ಬೇರ್ ಡ್ರಾಯಿಂಗ್ಸ್ಗಳು, ಅದು ಅವಳಿಗೆ ಅಟ್ರಾಕ್ಟಿವ್ ಆಗಿತ್ತಂತೆ. ಅವುಗಳಿಗೆ ಅವಳು ಇಂಪಾರ್ಟೆಂಟ್ ಕೊಡ್ತಾ ಇದ್ಲಂತೆ. ಸೊ ಇವತ್ತು ನಮ್ಮ ಲೈಫು ಹೀಗೆ. ಇವತ್ತು ಯೇಸು ಸ್ವಾಮಿ, ಡೈಮಂಡ್ ರಿಂಗ್ ಯೇಸು ಸ್ವಾಮಿ. ಇವತ್ತು ನಾವು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ತಿದ್ದೇವೆ ಅಂದರೆ, ಆ ಪೇಪರಿನ ರೀತಿಯಲ್ಲಿ ಸುತ್ತಮುತ್ತ ಇರುವಂಥ ಆಚಾರ ಕಾರ್ಯ ಪದ್ಧತಿಗಳು, ಸಡಗರಗಳು, ಸಂಭ್ರಮಗಳು, ಇವುಗಳಿಗೆ ನಾವು ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ. ಹೌದು, ಇದೆಲ್ಲವೂ ಕೂಡ ಕ್ರಿಸ್ತನ ಮುಖಾಂತರವಾಗಿ ನಮಗೆ ಬಂದಿದ್ದು. ಆದರೆ ನಾವು ಕ್ರಿಸ್ತನನ್ನು ಬಿಟ್ಟು ನಾವು ಈ ಸೆಲೆಬ್ರೇಷನ್, ಇದಕ್ಕೆ ನಾವು ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ. ಇವತ್ತು ಕ್ರಿಸ್ಮಸ್ ಅಂದಿದ ಕೂಡಲೇ ಅನೇಕರು ಹೇಳುವುದು ಪಾರ್ಟಿ ಮಾಡಬೇಕು, ಹೊಸ ಬಟ್ಟೆಗಳನ್ನು ತಗೋಬೇಕು, ಈ ಸೆಲೆಬ್ರೇಷನ್ ಮಾಡಬೇಕು, ಹಂಗೆ ಮಾಡಬೇಕು, ಇಂಥ ತಿಂಡಿಗಳು ಪ್ರಿಪೇರ್ ಮಾಡಬೇಕು, ನಾನಾ ವಿಧವಂತ ವಿಷಯಗಳಿಗೆ ನಾವು ಇಂಪಾರ್ಟೆಂಟ್ ಕೊಡ್ತೇವೆ. ಆದರೆ ನಾವು ಈ ಸಮಯದಲ್ಲಿ ಕ್ರಿಸ್ತನನ್ನೇ ಮರೆತು ಹೋಗ್ಬಿಡ್ತೇವೆ. ಕ್ರಿಸ್ತನ್ ಇವತ್ತು ನಮ್ಮ ಜೀವಿತದಲ್ಲಿದ್ದಾರಾ? ಇವತ್ತು ಕ್ರಿಸ್ತನು ನನ್ನೊಳಗೆ ಇದ್ದಾರಾ? ಈ ಲೋಕದಲ್ಲಿ ಜನಿಸಿ ಬಂದಂಥ ಯೇಸು ಸ್ವಾಮಿ ನನ್ನ ಮನೆಯಲ್ಲಿ ಜನಿಸಿದ್ದಾರಾ? ಇದೆಲ್ಲವನ್ನು ಬಿಟ್ಟು ನಾವು ಮೇಲು ತೋರಿಕೆಗೆ ನಾವು ಆ ಹುಡುಗಿಯ ರೀತಿಯಲ್ಲಿ ಆ ಪೇಪರನ್ನು ಹಿಡಿದುಕೊಂಡು ಸಂತೋಷ ಪಟ್ಟ ರೀತಿಯಲ್ಲಿ ನಾವು ಕೂಡ ಈ ಲೋಕದಲ್ಲಿ ಕ್ರಿಸ್ತನ ಮುಖಾಂತರವಾಗಿ ಬಂದಂಥ ಅನೇಕ ಸಡಗರ ಸಂಭ್ರಮಗಳನ್ನು ಹಿಡಿದುಕೊಂಡು ಸಂತೋಷ ಪಡ್ತಾ ಇದ್ದೇವೆ. ಯೇಸು ಸ್ವಾಮಿಯನ್ನು ಮರೆತು ಹೋಗ್ತಾ ಇದ್ದೇವೆ. ಸೊ ಈ ವರ್ಷದಲ್ಲಿ ನಾವು ಎಲ್ಲ ವಿಷಯದಲ್ಲಿ ನಮ್ಮನ್ನು ನಾವು ಗಡಿಬಿಡಿಪಡಿಸಿಕೊಂಡು, ಇವತ್ತು ನಮ್ಮನ್ನು ತೊಡಗಿಸಿಕೊಂಡು ಕ್ರಿಸ್ತನನ್ನು ಮರೆಯುವುದು ಬೇಡ. ನೆನಪು ಮಾಡಿಕೊಳ್ಳಿರಿ, ಒಂದು ಸಾರಿ ಯೋಚನೆ ಮಾಡಿರಿ, ಕ್ರಿಸ್ತನು ನನ್ನೊಳಗೆ ಇದ್ದಾರಾ? ಇವತ್ತು ಬೆಲೆಯಲ್ಪಟ್ಟಂಥ ಯೇಸು ಸ್ವಾಮಿ ಲೋಕಕ್ಕೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ಇವತ್ತು ಈ ಲೋಕದಲ್ಲಿ ಜನಿಸಿದ್ದಾರೆ. ಇವತ್ತು ಆ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿದ್ದಾರಾ? ಇವತ್ತು ನನ್ನೊಳಗೆ ಇದ್ದಾರಾ ಎಂಬುದಾಗಿ ಯೋಚನೆ ಮಾಡಿರಿ. ಇವತ್ತು ನೀವು ಯಾರಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ? ಯೇಸು ಸ್ವಾಮಿಗ, ಇಲ್ಲ ಯೇಸು ಸ್ವಾಮಿಯ ಮುಖಾಂತರವಾಗಿ ಬಂದಂಥ ಈ ಸಂಭ್ರಮಗಳಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ? ನಾವು ಯೇಸು ಸ್ವಾಮಿಗೆ ಇಂಪಾರ್ಟೆಂಟ್ ಕೊಡಬೇಕು ಪ್ರಿಯರೇ. ಯೇಸು ಸ್ವಾಮಿಗೆ ಇಂಪಾರ್ಟೆಂಟ್
ಕೊಡುವಾಗ ಖಂಡಿತವಾಗಲು ಒಂದು ದೊಡ್ಡ ಸಮಾಧಾನ ನಮ್ಮೊಳಗೆ ಬರುತ್ತದೆ, ಒಂದು ದೊಡ್ಡ ಸಂತೋಷ ನಮ್ಮೊಳಗೆ ಉಂಟಾಗುತ್ತದೆ ಪ್ರಿಯರೇ. ಸೊ ಈ ವೇಳೆಯಲ್ಲಿ ನಾವು ಥಿಂಕ್ ಮಾಡೋಣ, ನಮ್ಮ ಜೀವಿತದಲ್ಲಿ ಈ ಕ್ರಿಸ್ಮಸ್ಸಿನ ಸಮಯದಲ್ಲಿ, ಈ ಕ್ರಿಸ್ಮಸ್ ಹಬ್ಬದೊಟ್ಟಿಗೆ ನಾವು ಯಾರಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ, ಯಾವುದನ್ನು ಹೆಚ್ಚಾಗಿ ನಾವು ಗಮನ ಹರಿಸ್ತಿದ್ದೇವೆ, ಯಾವುದಕ್ಕೆ ಸಮಯವನ್ನು ನಾವು ಕೊಡ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಳೋಣ. ನಾವು ಯೋಚನೆ ಮಾಡುತ್ತಾ ಯೇಸು ಸ್ವಾಮಿಗೆ ನಮ್ಮ ಸಮಯವನ್ನು ಕೊಡೋಣ, ಯೇಸು ಸ್ವಾಮಿಗೆ ನಮ್ಮನ್ನು ಇಂಪಾರ್ಟೆಂಟ್ ಆಗಿ ಕೊಡೋಣ. ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು.